ಮತವಾರಿಕೆಗೆ ಹೋದಾಗ ಯೋಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು ಮಾನವ, ನಿರಾಕರಿಸಿದನು. ನಮ್ಮನ್ನು ಕೊಲ್ಲಲೆತ್ನಿಸಿದ ಆ ವಿಷಜಂತುಗಳೊಡನೆ ಪುನಃ ಶಾಂತಿ ಸಂಧಾನ. ಪಾಂಡವರಿಗೆ ಅಪಜಯವೇ? ಹೇ, ನಾನು ಆ ಚಕ್ರ ವ್ಯೂಹವನ್ನು ಭೇದಿಸುವೆನು. ಎಲ್ಲರೂ ಹೇಳಿಗಳು. ಭೀಷ್ಮನ ಸಮ್ಮುಖದಲ್ಲಿ ದುಡಸ್ಥದಿಂದ ಬಿಲ್ಲನ್ನು ಹಿಡಿಯುವ ಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ಎಲ್ಲೆಲ್ಲಿಯೋ ಹುಡುಕಾದ. ಆದರೆ ಈ ಭೀಷ್ಮನನ್ನು ಎದುರಿಸುವ ವೀರನು ಒಬ್ಬನಾದರೂ ದೊರಕ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣವನ್ನು ಮಾಡುವೆನು. ವೀಕ್ಷಕರೇ, ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಗ್ರಾಮೀಣ ಭಾಗದಲ್ಲಿನ ಕಲಾಕಾರರ ಚಡಪಡಿಕೆಗಳು ಶುರುವಾಗ್ಬಿಡ್ತವೆ. ಕೆಲವು ಕಡೆ ಸಾಮಾಜಿಕ ಸಂದೇಶ ಸಾರುವ ಸಾಮಾಜಿಕ ನಾಟಕಗಳ ಪ್ರದರ್ಶನಗಳು ನಡೆದರೆ, ಮತ್ತೆ ಕೆಲವು ಕಡೆ ಪೌರಾಣಿಕ ನಾಟಕಗಳ ಪ್ರದರ್ಶನಗಳಿಗೆ ಕಲಾರಸಿಕರು ಮುಂದಾಗಿಬಿಡ್ತಾರೆ. ಪೌರಾಣಿಕ ನಾಟಕ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಏಪ್ರಿಲ್ 20 ಸೋಮವಾರ ಮಧ್ಯಾಹ್ನ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗಣ್ಣಳ್ಳಿಯ ಕರಿಯಾಲ ರಸ್ತೆಯ ಕೃಷ್ಣ ಫಾರ್ಮ್ ಹೌಸ್ನಲ್ಲಿ ಕರ್ನಾಟಕ ಕಲಾವಿದರ ಹಿತರಕ್ಷಣಾ ಸಂಘದ ವತಿಯಿಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ CB ಪಾಪಣ್ಣ ನೇತೃತ್ವದಲ್ಲಿ ಜರುಗಲಿದ್ದು, ಇದೇ ವೇಳೆ ಡಾಬಸ್ಪೇಟೆ ಬಳಿಯ ವನಕಲ್ಲು ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಬಸವರಾಮಾನಂದ ಶ್ರೀಗಳಿಗೆ ಬೆಳ್ಳಿ ಕಿರೀಟ ಧಾರಣೆ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಕುರಿತು CB ಪಾಪಣ್ಣ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಜವನಗೊಂಡನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ದಿನಾಂಕ 20/4/2026 ಸೋಮವಾರದಂದು ಬಸವ ಜಯಂತಿ ಹಬ್ಬ ಇರೋದ್ರಿಂದ ಬಸವ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರೂ ಕೋರ್ತಾ ಅವತ್ತು ಇಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಗುರುವಂದನಾ ಕಾರ್ಯಕ್ರಮ ಅಂದರೆ ಕರ್ನಾಟಕ ರಾಜ್ಯದ 40 ಮಠದ ಸ್ವಾಮೀಜಿಗಳು ಎಲ್ಲರೂ ಅವತ್ತು ಒಂದು ಕಡೆ ಸಮಾಗಮ ಆಗ್ತಾಯಿದ್ದಾರೆ. ಆ ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಪರಮಪೂಜ್ಯ ರಾಮಾನಂದ ಸ್ವಾಮೀಜಿಯವರು 25 ಪದವಿಗಳನ್ನು ಏನು ಪಡೆದಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಒಂದು ಕರೆದು ಬೆಳ್ಳಿ ಕಿರೀಟ ಧಾರಣೆಯನ್ನು ಎಲ್ಲ ಗುರುಗಳ ಸಮಕ್ಷಮದಲ್ಲಿ ಬೆಳ್ಳಿ ಕಿರೀಟ ಧಾರಣೆಯನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜನಪ್ರಿಯ ನಾಯಕರಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಕರ್ನಾಟಕ ರಾಜ್ಯದ ಘನವಿತ್ತ ಸರ್ಕಾರದಲ್ಲಿ ಮಾನ್ಯ ಗೃಹ ಮಂತ್ರಿಗಳಾಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರತ್ನ KN ರಾಜಣ್ಣ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗುಬ್ಬಿ ವಾಸಣ್ಣವರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಗೌರಿಶೇಖರ್ ಸಾಹೇಬರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿ ಕುಣಿಗಲ್ಲು ನಮ್ಮ ರಂಗನಾಥ್ ಸಾಹೇಬರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ನಮ್ಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾದ ನಮ್ಮ ವೆಂಕಟೇಶ್ವರವರು ಪಾವಗಡ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೆಹಲಿಯ ವಿಶೇಷ ಜನಪ್ರತಿನಿಧಿ TB ಜಯಚಂದ್ರ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯ ಈ ಭಾಗದ ನಮ್ಮ ಉಸ್ತುವಾರಿ ಸಚಿವರು ನಿಮ್ಮೆಲ್ಲರ ಘನವಿತ್ತ ಸಾಂಖ್ಯಿಕ ಇಲಾಖೆಯ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ D. ಸುಧಾಕರ್ ಸಾಹೇಬರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹೊಸದುರ್ಗ ತಾಲೂಕು BG ಗೋವಿಂದಪ್ಪ ಸಾಹೇಬರು, ನಮ್ಮ ಚಳ್ಳಕೆರೆ ರಘುಮೂರ್ತಿ ಸಾಹೇಬರು, ಬೊಪ್ಪಿ ಸಾಹೇಬರು, ಹಾಗೆ NY ಗೋಪಾಲಕೃಷ್ಣ ಸಾಹೇಬರು, ಇನ್ನೂ ಅನೇಕ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಘನವಿತ್ತ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಡುಗಳ ಸಮಾಜ ಸಮಸ್ತ ಏನು ನಾವು ಪೂಜಾರರು, ಗೌಡರು, ದಳವಾಯಿಗಳು ಏನಿದ್ರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅನೇಕ ಎಲ್ಲ ಸಮಾಜದ ಭಕ್ತ ಮಹಾಶಯರು, ಆಯಾ ಸಮಾಜ ಭಕ್ತ ಮಹಾಶಯರುಗಳೇನಿದ್ದಾರೆ ಮಾಡ್ತಾರೋ ಅವರು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆದ ತದನಂತರ ನಾವು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯದ ಸಂಸ್ಥಾಪನೆ ಅಂತಕ್ಕಂಥ ಒಂದು ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಇವತ್ತು ಕಲೆ ನಶಿಸಿ ಹೋಗ್ತಾ ಇದೆ. ಇವತ್ತು ಅಂಗೈಲಿ ಪ್ರಪಂಚ ಕಾಣ್ತಾ ಇದ್ದೀವಿ. ಎಲ್ಲ ಮೊಬೈಲು, ಯೂಟ್ಯೂಬ್ ಎಲ್ಲ ಬಂದಿದ್ದ ದೃಷ್ಟಿಯಿಂದ ಇವತ್ತು ಕಠಿಣವಾದ ಒಂದು ಶ್ರಮ. ಕಲೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಒಂದು ಪಾಠ ಅಲ್ಲ ಇದು. ಅದರಲ್ಲೂ ಪೌರಾಣಿಕ ಅಂದರೆ ಬಹಳ ಕಷ್ಟ. ಹಿಂದೆ ನಮ್ಮ ತಾತ ಮುತ್ತಾತರು ಯಕ್ಷಗಾನ ಮತ್ತೊಂದು ಎಲ್ಲ ಆಡ್ತಾಯಿದ್ರು. ಇವತ್ತಿನ ಯುವ ಪೀಳಿಗೆ ಅವೆಲ್ಲವನ್ನು ಮರೆತು ಮೊಬೈಲಲ್ಲಿ ಬೇರೆ ಬೇರೆ ನೋಡ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ. ಈ ಒಂದು ಉಳಿಬೇಕು, ಈ ಕಲೆ ನೆಲೆಗಟ್ಟು ಉಳಿಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಹಿಂದಿನಿಂದಲೂ ನಾವು ಈ ಒಂದು ನಾಟಕವನ್ನು ನಮ್ಮ ತಾತ ಮುತ್ತಾತಂಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಯಾಕೆಂದರೆ
ನಾವು ಸುಗ್ಗಿ ಅವತ್ತೇನು ಅನ್ನದಾನ ಇರುತ್ತೆ, ಇನ್ನು ಬೇರೆ ಬೇರೆ ಏನಿರುತ್ತೆ? ಅದ್ರ ಜೊತೆಗೆ ಅದು ಬೆಳಗಿಂದ ಸುಮಾರು 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನದಾಸೋಹ ಕಾರ್ಯಕ್ರಮ ಇರ್ತದೆ. ಎಲ್ಲ ಬಹಳ ದೂರದಿಂದ ಬರ್ತಕ್ಕಂಥ ಜನಸಾಗರದವರು ಏನಿದ್ದಾರೆ ಅವರೆಲ್ಲರೂ ಸಹ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಉದ್ದೇಶದಿಂದ ಅವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಈ ಕಲಾವಿದರೆಲ್ಲ ಬಂದಿದ್ದಾರೆ. ಈ ಕಲಾವಿದರುಗಳು ಎಲ್ಲರೂ ಇವತ್ತು ನುರಿತ ಕಲಾವಿದರುಗಳನ್ನು ಈ ಕಾರ್ಯಕ್ರಮಕ್ಕೆ ನಾನು ಆಯೋಜನೆ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಕೇವಲ 10 ದಿವಸದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದನ್ನು ಈಗ ಇಲ್ಲೇ ಸ್ಥಳೀಕರು ಸೇರಿಸ್ಕೊಂಡು ಆಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅವರೆಲ್ಲ ಕಲಿಯೋಕ್ಕೆ ತುಂಬ ಸ್ವಲ್ಪ ಸಮಯ ತಗೊಳ್ತದೆ. ಇವ್ರನ್ನೆಲ್ಲ ನೋಡಿ ಅವರು ಉತ್ಪ್ರೇಕ್ಷರಾಗ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಜೊತೆ ಇಟ್ಕೊಂಡು ನಾನು ಮತ್ತೆ ಕೃಷ್ಣ ಪಾತ್ರವನ್ನು ಮಾಡಿ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಆಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಗುರು ಪಾತ್ರಗೆ ತಾವೆಲ್ಲರೂ ಪಾತ್ರರಾಗಬೇಕು, ಕೃಷ್ಣ ಪರಮದ ಆಶೀರ್ವಾದ ತಾವೆಲ್ಲರೂ ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದೇ ವೇಳೆ ಹಿರಿಯ ಕಲಾವಿದರಾದ ಡಾಕ್ಟರ್ ಶಿವಕುಮಾರ್ ಅವರು ತಮಗೆ ಸಂದಿರುವ ಗೌರವ ಹಾಗೂ ನಾಟಕ ಕುರಿತು ಕೆಲ ಅಭಿಪ್ರಾಯ ಹಂಚಿಕೊಂಡ್ರು. ಇವ್ರ ಜೊತೆಗೆ ನಾಟಕದ ಸಂಗೀತ ನಿರ್ದೇಶನ ಹಾಗೂ ಹಾರ್ಮೋನಿಯಂ ಮಾಸ್ಟರ್ ರಾಮಚಂದ್ರಯ್ಯ ನಾಟಕದ ತಯಾರಿ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ನನ್ನ ಹೆಸರು ಶಿವಕುಮಾರ್ ಅಂತ. ಓಕೆ, ಇಲ್ಲಿ ನಾಟಕದಲ್ಲಿ ಏನು? ನಾನು ಈ ಕುರುಕ್ಷೇತ್ರ ನಾಟಕದಲ್ಲಿ ಕೀಬೋರ್ಡ್ ವಾದಕನಾಗಿ ಬಂದಿದ್ದೇನೆ. ಓಕೆ. ಈ ನಾಟಕ ನಿರ್ದೇಶನ ಮಾಡ್ತಾ ಇರೋರು ನನ್ನ ಶಿಷ್ಯನಾದ ರಾಮಚಂದ್ರು. ಪಾಪಣ್ಣವರು ಕೃಷ್ಣ ಪಾತ್ರ ಅಭಿನಯಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರನ್ನೂ ಒಗ್ಗೂಡಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಗುರುವಂದನ ಕಾರ್ಯಕ್ರಮ ಇಟ್ಕೊಂಡು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಕಲಾವಿದರಿಗೂ ಒಂದು ಮಾರ್ಗದರ್ಶನ ಕೊಟ್ಟು ಇಷ್ಟೊಂಥರ ವಿಜೃಂಭಣೆಯಿಂದ ನಡೆಸ್ತಾ ಇರೋದು ನೋಡಿದರೆ ನಮಗೆ ತುಂಬ ಆನಂದವಾಗ್ತಾ ಇದೆ. ಇದಕ್ಕೆಲ್ಲ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಓಕೆ, ನಿಮ್ಮ ಕಲಾನ ಸೇವೆ ಗುರುತಿಸಿ ಅನೇಕ ಪ್ರಶಸ್ತಿಗಳು ಬಂದಿದ್ದೀವಿ ಅಂತ ಕೇಳಿದ್ದೀವಿ. ಏನೆಲ್ಲ ಪ್ರಶಸ್ತಿಗಳು ತೊಗೊಂಡಿದ್ದೀರಾ? ಸ್ವಾಮಿ, ನನಗೆ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಸಿಕ್ಕಿದೆ. ಕುಮಾರಸ್ವಾಮಿಯಿಂದ ರಂಗಕಲಾ ಕೇಸರಿ ಅಂತ ಬಿರುದು ಸಿಕ್ಕಿದೆ. ಉಮಾಶ್ರೀ ಅವರಿಂದ ಅತ್ಯುತ್ತಮ ನಟ ಅಂತೇಳ್ಬಿಟ್ಟು ದಶರಥನ ಪಾತ್ರ ಮಾಡಿರೋದಕ್ಕೆ ಸಿಕ್ಕಿದೆ. ಇಂತಿಂಥ ಹಲವಾರು ತಾಲೂಕು ಮತ್ತು ಜಿಲ್ಲಾ ಲೆವೆಲಲ್ಲೆಲ್ಲ ನನಗೆ ರಾಜ್ಯ ಪ್ರಶಸ್ತಿಗಳು, ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಎಲ್ಲ ನನಗೆ ದೊರಕಿದ್ದಾವೆ. ಆ ಭಗವಂತನ ಆಶೀರ್ವಾದದಿಂದ ದೊರಕಿದ್ದಾವೆ. ನಿಮ್ಮ ಕಲಾ ಸೇವೆ ಎಷ್ಟು ವರ್ಷಗಳು? ನಾನು 80ನೇ ಇಸ್ವಿಯಿಂದ ಕಲಾ ಸೇವೆ ಮಾಡ್ಕೊಂಬಂದಿದ್ದೀನಿ. 46 ವರ್ಷದಿಂದಲೂ ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ. ಈ ಕಲಾ ಸೇವೆಗೆ ಯಾವಾಗ ಆಕರ್ಷಿತರಾದ್ರಿ? ನಾವು 1980ನೇ ಇಸ್ವಿಯಿಂದಲೂ ಕಲಾ ಸೇವೆಗೆ ಆಕರ್ಷಿತ. ವಿದ್ಯಾರ್ಥಿ ಬದುಕಿಂದಲೂ? ಹೌದು ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು ಕುರುಕ್ಷೇತ್ರ ನಾಟಕ, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ವೈ ರಾಮಚಂದ್ರಯ್ಯ ಅಂತ ಹೇಳ್ಬಿಟ್ಟು ಚೇಳೂರು ಹೋಬಳಿ ಯರನಟ್ಟಿ ಗುಬ್ಬಿ ತಾಲೂಕು. ಈ ನಾಟಕದಲ್ಲಿ ನಿಮ್ಮ ರೋಲ್ ಏನು ಸರ್? ನಾಟಕದಲ್ಲಿ ನಮ್ಮ ಡ್ರಾಮಾ ಮಾಸ್ಟರ್ ಆಗಿ ಸಂಗೀತ ನಿರ್ದೇಶಕರಾಗಿ ಈ ನಾಟಕದಲ್ಲಿ ಎಷ್ಟು ವರ್ಷಗಳಿಂದ ಈ ಕಲಾಕ್ಷೇತ್ರದಲ್ಲಿ ಇದ್ರಿ ಸರ್? ಸರ್, ಒಂದು 30 ವರ್ಷದಿಂದ ಈ ಕಲಾ ಸೇವೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಡು. ಓಕೆ, ಈಗ ನಿಮ್ಮ ತಂಡ ನಿಮಗೆ ಖುಷಿ ಇದೆಯಾ? ಖಂಡಿತವಾಗ್ಲೂ ಖುಷಿ ಇದೆ ಸರ್. ಎಲ್ಲ ನುರಿತ ಕಲಾವಿದರೆ? ಎಲ್ಲ ನುರಿತ ಕಲಾವಿದರು. ಮತ್ತು ಪ್ರೇಕ್ಷಕರು ಮಿಸ್ ಮಾಡ್ಕೋತಾರೆ ಬರೆದಿದ್ರೆ? ಇಲ್ಲ ಸರ್, ಖಂಡಿತವಾಗ್ಲೂ ನುರಿತ ಕಲಾವಿದರು. ಬರ್ದಲೇ ಇದ್ರೆ ಮಿಸ್ ಮಾಡ್ಕೊಂತಾರೆ, ಬಂದರೂ ತುಂಬ ಆನಂದ ಪಡ್ತಾರೆ ಸರ್. ಹೇಳಿ ಹೇಳಿ ಹೇಳಿ. ನಾವು ಕುರುಕ್ಷೇತ್ರ, ರಾಮಾಯಣ, ದಾನಶೂರಕರ್ಣ, ವೀರ ಅಭಿಮನ್ಯು, ದಕ್ಷಯಗ ಈ ಹಲವಾರು ಸುಮಾರು ಪೌರಾಣಿಕ ನಾಟಕವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಪಾಪಣ್ಣ ಈಗ ಈ ನಾಟಕನ ಎಲ್ಲ ಕಲಾವಿದರು ಕಟ್ಕೊಂಡ್ಬಂದು ಇಲ್ಲೊಂದು ಈ ಭಾಗದ ಜನರಿಗೆ ಮನೋರಂಜನೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಆ ವಿಚಾರವಾಗಿ ಏನು ಹೇಳಕ್ಕೆ ಹೊರಟಿ? ತುಂಬ ಸಂತೋಷ ಆಗ್ತಾಯಿದೆ ಸರ್. ಯಾಕೆ ಅಂತಂದರೆ ಈ ಇವತ್ತಿನ ಒಂದು ಕಲಿಯುಗದಲ್ಲಿ ಕಲೆ ಅನ್ನೋದು ನಶಿಸಿ ಹೋಗ್ತಾ ಇದೆ. ಆ ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಲಾವಿದರನ್ನು ಕಟ್ಟಿಕೊಂಡು ಈಗ ಅವರ ಸ್ವಂತ ಖರ್ಚಿನಲ್ಲಿ ಎಲ್ಲ ಕಲೆ ಉಳಿಬೇಕು, ಯಾವತ್ತೂ ಕಲೆ ನಿರಂತರವಾಗಿ ಇಳಿಬೇಕು, ಮುಂದಿನ ಪೀಳಿಗೆಗೂ ಇದು ಒಂದು ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ಕಲಾವಿದರನ್ನು ಕಟ್ಕೊಂಡ್ಬಂದು ಇದೊಂದು ತುಂಬ ಎಫೋರ್ಟ್ ಹಾಕಿ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾಸ್ಟ್ರೆ, ಪೌರಾಣಿಕ ಈ ಕಾಲದ ಈ ಜನಾಂಗ, ಈ ಜನ್ರೇಷನ್ ಏನಿದೆ ಅವ್ರಿಗೆಲ್ಲ ಕಷ್ಟಕರವಾಗಿದೆಯಾ ಹೇಗೆ? ಏನಿಲ್ಲ ಸರ್, ಹಿಂದಿನ ಕಾಲದಲ್ಲಿ ಒಂಥರ ಕಷ್ಟಕರ ಇತ್ತು ಅಂತ ಹೇಳ್ಬೋದು. ಇವತ್ತು ಯಾಕಂದರೆ ಇವತ್ತು ಆ್ಯಂಡ್ರಾಯ್ಡ್ ಫೋನ್ಗಳು ಎಲ್ಲರ ಕೈಲೂ ಇದೆ. ಇವತ್ತು ಅವ್ರು ಆಡಿರೋದು ಇವ್ರು ಆಡಿರೋದು ಎಲ್ಲದೂ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಇವತ್ತು ಕಲೀಲಿಕ್ಕೆ ತುಂಬ ಈಸಿ ಆಗ್ತಾ ಇದೆ. ಅವತ್ತು ಕಷ್ಟ ಇತ್ತು. ಯಾಕಂದ್ರೆ ಯುವಜನತೆ ಅಟ್ರಾಕ್ಟ್ ಆಗ್ತಿದ್ದಾರೆ ಇದಕ್ಕೆ? ಖಂಡಿತವಾಗ್ಲೂ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಸರ್. ಈ ಕಲೆ ಉಳಿಸ್ಬೋದು? ಕಲೆ ಸರ್ ಉಳಿಸ್ಬೋದು ಸರ್, ಉಳಿಸ್ಬೋದು. ಇದಾದ ಬಳಿಕ ಯಾರ್ಯಾರು ಯಾವ ಪಾತ್ರ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ಸ್ವಯಂ ಪರಿಚಯ ಮಾಡಿಕೊಂಡ್ರು. ಅದನ್ನೊಮ್ಮೆ ನೋಡಿಬಿಡಿ. ನನ್ನ ಹೆಸರು CP ಪಾಪಣ್ಣ ಅಂತ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜವನಗೊಂಡನಹಳ್ಳಿ, ಕರ್ನಾಟಕ ರಾಜ್ಯ ಕಲಾವಿದರ ಸಂಘದ ಗೌರವಾನ್ವಿತ ಅಧ್ಯಕ್ಷರು. ನಾನು ಈ ಪೌರಾಣಿಕ ನಾಟಕದಲ್ಲಿ ಶ್ರೀಕೃಷ್ಣ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಅರ್ಜುನ್ಗೆ ಒಂದು ಉದ್ದೇಶ ಇರ್ತಕ್ಕಂಥ ಹೊಸ ಸಂದರ್ಭ. ಅರ್ಜುನ, ನಾನು ನೀನು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣವನ್ನು ಮಾಡಿರುವುದು, ಆದರೆ ಅವುಗಳ ನೆನಪು ನನಗಿರುವುದು ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು
ಅಧರ್ಮ ಉದ್ಧಾರವಾಗುವುದು. ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣವನ್ನು ಮಾಡುವೆನು. ಜಗದೀಶ್ ಅಂತ ಜೇಜಹಳ್ಳಿ ಬೆಸ್ಕಾಂ ಇಲಾಖೆ. ನಾನು ಶಿಖರೆ ಪಾತ್ರ ಮಾಡ್ತಾ ಇದ್ದೇನೆ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ, ಭೂಮಂಡಲದೊಳು ಕಂಡ ಕೀರ್ತಿ ಪ್ರತಾಪ ಪೂರಿತ, ನೇತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿ ಮೃಗಗನ ಅರ್ಪಿತ, ಸಹಸ್ರ ಗಾವದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರದ ಅನುಜ ಶೇಕುಂದಿ ನಾಮಾಂಕಿತನಾದ ನಾನು. ನಮಸ್ಕಾರ. ಹೆಸರು ಬಂದು ಕೃಷ್ಣಪ್ಪ ಅಂತ ಹೇಳಿ, ಊರು ಚಿಕ್ಕಣ್ಣಸ್ವಾಮಿ ದೇವಸ್ಥಾನ. ನಾನು ಈ ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡಿರೋದು. ಕೃಷ್ಣ, ಎಲ್ಲವನ್ನು ಅಪಹರಿಸುವುದಕ್ಕೆ ಇದೇನು ಗೋಪಿಕಾಂಗನರ ಮನೆಯ ಬೆಣ್ಣೆ ಮುದ್ದೆಯಲ್ಲವೋ ಗೋಪಾಲ. ಕುರುವೀರರಿಂದ ರಚಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ, ಇದು ಚೆನ್ನಾಗಿ ತಿಳಿದಿರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಅಂತ, ಶಂಭನಹಳ್ಳಿ ಗೊಲ್ರಟ್ಟಿ. ನಾನು ಈ ನಾಟಕದಲ್ಲಿ ದುಶ್ಯಾಸನ ಪಾತ್ರ ಮಾಡ್ತಾ ಇದ್ದೀನಿ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ಕುರುಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ. ಶಿಖರಣರೇ, ಸ್ವಾಮಿ ಹೇಳಿ. ಎಲ್ಲರೂ ಹೇಳಿಗಳು. ಭೀಷ್ಮನ ಸಮ್ಮುಖದಲ್ಲಿ ದುಡಸ್ಥದಿಂದ ಬಿಲ್ಲನ್ನು ಹಿಡಿಯುವ ಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ಎಲ್ಲೆಲ್ಲಿಯೋ ಹುಡುಕಾದ. ಆದರೆ ಈ ಭೀಷ್ಮನನ್ನು ಎದುರಿಸುವ ವೀರನು ಒಬ್ಬನಾದರೂ ದೊರಕ. ನನ್ನ ಹೆಸರು ತಿಪ್ಪೇಶ್. ನಾನು ಅಭಿಮನ್ಯನ ಪಾತ್ರ ಮಾಡ್ತಾ ಇದ್ದೀನಿ. ಅಭಿಮನ್ಯಂದಂತ ಹೇಳಿ ಒಂದು ಡೈಲಾಗ್. ಇದೆಂತಹ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಆ ಪಾಂಡವರಿಗೆ ಅಪಜಯವೇ? ನಾನು ಆ ಚಕ್ರ ವ್ಯೂಹವನ್ನು ಭೇದಿಸುವೆನು. ನನ್ನ ಹೆಸರು ಕೃಷ್ಣಪ್ಪ ಕಿಟ್ಟಿ ಅಂತ ಹೊನಸಗೆರೆ. ನಾನು ಈ ಒಂದು ನಾಟಕದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕದಲ್ಲಿ ಕರ್ಣನ ಪಾತ್ರಧಾರಿಯಾಗಿ ಅಭಿನಯಿಸ್ತಾ ಇದ್ದೇನೆ. ನಾನು ಒಂದು ಕರ್ಣನ ಡೈಲಾಗ್ ಒಂದು ಹೇಳ್ತಾ ಇದ್ದೇನೆ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೇ ಅಲ್ಲವೇ? ನಿನ್ನ ಧರ್ಮಕ್ಕಿಂತ ಈ ನನ್ನ ತರುಮನವನ್ನು ಈ ನನ್ನ ಸ್ವಾಮಿಗಾಗಿ ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ನನ್ನ ಹೆಸರು ದೇವರಾಜು ಅಂತೇಳಿ ಶಂಭೂರಹಳ್ಳಿಯಿಂದ ಬಂದಿದ್ದೀನಿ. ನಾನು ಧರ್ಮರಾಯನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ. ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಆಶಾದೃಶ್ಯವಾದದ್ದು. ನನ್ನ ಹೆಸರು ವೀರೇಶ್ ಅಂತ, ಕುಂಬೋನಹಳ್ಳಿ. ನಾನು ವಿದುರನ ಪಾತ್ರ ಮಾಡ್ತಾಯಿದ್ದೀನಿ. ಜಗದಾಯಕ ಶ್ರೀ ಜಗನ್ಮೋಹನ, ನಿನ್ನಿಂದಲ್ಲವೇ ಲೋಕ ಪಾವನ, ಹರಿಚರಣ ವೇದ ಪಾರಾಯಣ, ಗೋವಿಂದ ಗೋಪಾಲ. ಕಲಾಭಿಮಾನಿಗಳಲ್ಲಿ ವಿನಂತಿ. ನನ್ನ ಹೆಸರು TK ಮುನಿಕುಮಾರ್ ಅಂತ, ತುಮಕೂರು ಜಿಲ್ಲೆ ನಾಗವಲ್ಲಿ ತಿಮ್ಮಸಂದ್ರ. ನಾನು ಈ ನಾಟಕದಲ್ಲಿ ಭೀಮನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಅಗ್ರಜ, ವಿಷದ ಕಜ್ಜಾಯವನ್ನು ತೆನ್ನಿಸಿ ನಮ್ಮನ್ನು ಕೊಲ್ಲಲೆತ್ನಿಸಿದ ವಿಷಜಂತುಗಳೊಡನೆ ಪುನಃ ಶಾಂತಿ ಸಂಧಾನ. ನನ್ನ ಹೆಸರು ಗಂಗಣ್ಣವರು ಅಂತ, ಪೂಜ್ಯ ಗಂಗಣ್ಣವರು, ಕುಂದಗೋಳ ತಾಲೂಕು ಧರ್ಮಹಳ್ಳಿ ಗೊಲ್ರಟ್ಟಿ. ನಾವು ಇಲ್ಲಿ ಅರ್ಜುನ ಪಾತ್ರವನ್ನು ಅರ್ಜುನ ಸೌಂಡೇ ಗೊತ್ತಿಲ್ಲ. ಅರ್ಜುನ ಪಾತ್ರವನ್ನು ಮಾಡ್ತಾ ಇದ್ದೀವಿ. ಹೇಳಿ ಅರ್ಜುನಂದೊಂದು. ವಾಸುದೇವ, ನಾನು ಜೈವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಪರಮಾತ್ಮ.
ಅದರಲ್ಲಿ ಈಗ ನಾನು ಮಾಡಿಬಿಟ್ಟ ವೇಷ ಕೊನೆ. ಚಿಂತೆ ಏಕೆ ರಾಜ? ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯವೆಂದು ದೂತನು ಈ ದಿನ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ ಸ್ವಯಂ ಕಲಹ ಇದು ಉಚಿತವೇ ಮಾವ? ಈ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೃಷ್ಣನು ಕ್ಷೇತ್ರ ಕುಲದ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ.
ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅತಿಥಿ ಸತ್ಕಾರ ಅಗ್ರಜ ಸಹೋದರ, ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ಎಂತಹ ಅವಹೇಳನವಣ್ಣ, ಎಂತಹ ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಯದುವತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಅಂದು ಬರೀ ಕಾರ್ಯಕ್ರಮ ಹಾಗೂ ನಾಟಕವಷ್ಟೇ ಅಲ್ಲ, ಇದರ ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ 2 ಜಿಲ್ಲೆಯ ಕಾಂಗ್ರೆಸ್ ಶಾಸಕರು, ಹಿರಿಯ ಧುರೀಣರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತರಲಿದ್ದು, ನೀವು ಕಲಾಭಿಮಾನಿಗಳು ಮತ್ತ್ಯಾಕೆ ತಡ ಮಾಡ್ತೀರಾ? ಇವತ್ತೇ ಆ ಡೇಟ್ ಬರೆದಿಟ್ಕೊಳ್ಳಿ. ಕಾರ್ಯಕ್ರಮಕ್ಕೆ ಬಂದು ಹೊಟ್ಟೆ ತುಂಬ ಊಟ, ಮನಸ್ಸಿನ ತುಂಬ ಮನರಂಜನೆ ಪಡ್ಕೊಂಡು ಎಂಜಾಯ್ ಮಾಡಿ. ತಪ್ಪದೆ ಬರ್ತೀರಾ ಅಲ್ವಾ?